ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ತಗೊಳ್ಳೋದನ್ನು ಬಿಟ್ಬಿಟ್ರೆ ನನ್ನ ದೇಹಕ್ಕೆ ಪ್ರೋಟೀನ್ ಸಿಗಲ್ಲ ಅಂತ ಅಂದ್ಕೊಳ್ತಿದ್ದೀರಾ? ವೆಯ್ಟ್, ಲೆಟ್ ಮೀ ಸಿಂಪ್ಲಿಫೈ ದಿಸ್ ಟ್ರೂತ್ ಫಾರ್ ಯು. ನೋಡಿ, ಒಬ್ಬ ವ್ಯಕ್ತಿಗೆ ಸರಾಸರಿ 0.8 ಗ್ರಾಮ್ಸ್ ಪ್ರೋಟೀನ್ ಪರ್ ಕೆ ಜಿ ಬಾಡಿ ವೆಯ್ಟ್ ಬೇಕಾಗತ್ತೆ. ಉದಾಹರಣೆ, ಒಬ್ಬ ವ್ಯಕ್ತಿ 60 ಕೆ ಜಿ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಸೊ 60 ಇಂಟು 0.8 ಇಸ್ ಈಕ್ವಲ್ ಟು 50 ಗ್ರಾಮ್ಸ್. ಅಂದರೆ 60 ಕೆ ಜಿ ಇರುವಂಥ ವ್ಯಕ್ತಿಗೆ 50 ಗ್ರಾಮ್ ಪ್ರೋಟೀನ್ ತೊಗೊಂಡ್ರೆ ಸಾಕಾಗತ್ತೆ. ಇದೆಲ್ರಿಗೂ ಸೇಮ್ ಅಂತ ಹೇಳಿದ್ರೆ ಇಲ್ಲ. ಯಾರು ತುಂಬ ಅತಿಯಾದ ವ್ಯಾಯಾಮ ಮಾಡ್ತಾರೆ, ಇಂಟೆನ್ಸ್ ವರ್ಕೌಟ್ ಮಾಡ್ತಾರೆ, ಜಿಮ್ಮಲ್ಲಿ ಸ್ಪೋರ್ಟ್ಸ್ ಪರ್ಸನ್ಗೆ ಮೇ ಬಿ 0.8 ಗ್ರಾಮ್ಸ್ ಪ್ರೋಟೀನ್ ಸಾಕಾಗದಿರ ಇರ್ಬೋದು. ಅವರಿಗೆ 60 ಕೆ ಜಿ ಇದ್ದಾರೆ ಅಂತ ಹೇಳಿದ್ರೆ 60 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಬೇಕಾಗುತ್ತೆ. ಅಂದರೆ ಇನ್ಸ್ಟೆಡ್ ಆಫ್ 0.8 ಅವರಿಗೆ 1 ಗ್ರಾಮ್ ಪ್ರೋಟೀನ್ ಪರ್ ಕೆ ಜಿ ಬೇಕಾಗತ್ತೆ. ನಾವು ಪ್ರತಿನಿತ್ಯ ನಮ್ಮನೇಲಿ ಮಾಡುವಂಥ ಆಹಾರದಲ್ಲೇ ನಮಗೆ ಪ್ರೋಟೀನ್ ಸಿಕ್ಬಿಡುತ್ತೆ. ಅದು ಹೇಗಪ್ಪ ಅಂದ್ಕೊಳ್ತಿದ್ದೀರಾ? ನೋಡಿ, ಪ್ರತಿದಿನ ಬೇಳೆ ಇನ್ಕ್ಲೂಡ್ ಮಾಡ್ತೀರಾ. 1 ಕಪ್ ಬೇಳೆಯಲ್ಲಿ ನಮಗೆ 18 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಬೇಳೆ, ರಾಜ್ಮಾ, ಚೆನ್ನ ಇದರಲ್ಲೆಲ್ಲ 18 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಹಾಗೆಯೇ 1 ಕಪ್ಪಷ್ಟು ನಾವು ಸೊಪ್ಪಿನ ಪಲ್ಯ ತೊಗೊಂಡ್ರೆ ಅದರಲ್ಲಿ 5 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ. ಹಾಗೆಯೇ 1 ಮುಷ್ಟಿಯಷ್ಟು ಡ್ರೈ ಫ್ರೂಟ್ಸನ್ನು ನೆನೆಸಿ ತಿಂದರೆ 8 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ. ಹಾಗೆಯೇ ಹೋಲ್ ಗ್ರೈನ್ಸನ್ನು ಇನ್ಕ್ಲೂಡ್ ಮಾಡಿದ್ರೆ ಅದರಲ್ಲಿ 5 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ. ಹೀಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ ಅಂಶ ಆರಾಮಾಗಿ ಪೂರೈಕೆ ಆಗುತ್ತೆ. ಹಾಗಾಗಿ ಆ ಯೋಚನೆಯನ್ನು ಬಿಟ್ಬಿಡಿ. ಆಲ್ವೇಸ್ ಲಿಸನ್ ಟು ಯೋರ್ ಬಾಡಿ. ಸಮತೋಲನವಾದಂಥ ಆಹಾರವನ್ನು ತಗೊಳ್ಳಿ. ಸೊ ನಿಮ್ಮ ತಟ್ಟೆಯಲ್ಲಿ 50% ವಾಟರ್ ರಿಚ್ ಆಗಿರುವಂತಹ ವೆಜಿಟೇಬಲ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. 25% ಸ್ಟೇಪಲ್ ಫುಡ್, ಅನ್ನ, ಮುದ್ದೆ, ಚಪಾತಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇನ್ನು 25% ಗ್ರೈನ್ಸ್, ಹೋಲ್ ಗ್ರೈನ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹ್ಯಾವ್ ಬ್ಯಾಲೆನ್ಸ್ಡ್ ಮೀಲ್. ಸೊ ಸೇವ್ ದಿಸ್ ರೀಲ್ ಆ್ಯಂಡ್ ಫಾಲೋ ಸ್ವಾಸ್ಥ್ಯ ಚಿಂತನಂ ಫಾರ್ ಮೋರ್ ಸಿಂಪಲ್ ನ್ಯೂಟ್ರಿಷನ್ ಟಿಪ್ಸ್. ಹಾಗೆಯೇ ಕಮೆಂಟಲ್ಲಿ ನಿಮ್ಮ ಫೇವ್ರೆಟ್ ಪ್ರೋಟೀನ್ ಸೋರ್ಸ್ ಯಾವುದು ಅಂತ ತಿಳಿಸ್ಕೊಡಿ. ಥ್ಯಾಂಕ್ ಯು.